ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮವಾದ ಅಟಲ್ ವಯೋ ಅಭ್ಯುದಯ ಯೋಜನೆ ಕುರಿತು ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕ ಸಹಾಯವಾಣಿ 14567 ಕುರಿತು ಕೇಳಲಿದ್ದೀರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮ್ಮ ಹಿರಿಯರು ನಮ್ಮ ಗೌರವ ವಿಶೇಷ ಸರಣಿ ಕಾರ್ಯಕ್ರಮ. ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ JSS ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರವು ಅರ್ಪಿಸುತ್ತಿರುವ ವಿಶೇಷ ಸರಣಿ. ಕೇಳಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಪ್ರತಿ ಗುರುವಾರ ಮತ್ತು ಶನಿವಾರ ಸಂಜೆ 5 ಗಂಟೆಗೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ತಾತ, ನಾನು ಒಳಗ್ ಬರ್ಬಹುದಾ? ನೀವು ಸಿದ್ಧವಾಗಿದ್ದೀರಾ? 1 ನಿಮಿಷ ಪುಟ್ಟಿ, ಇನ್ನೇನು 1 ನಿಮಿಷದಲ್ಲೇ ರೆಡಿ ಆಗ್ತೀನಿ. ಓ, ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ. ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು 1 ನಿಮಿಷ ಬೇಕು ಅಂತಿದ್ಯಾ. ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡೋ, ನನಗೆ ವಯಸ್ಸಾಗಿದೆ. ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ. ಗಡಿಬಿಡಿ ಮಾಡೋಕ್ಕಾಗಲ್ಲ. ಏನಂದೆ? ಹಂಗಂದ್ರೇನ್ ತಾತ? ನೋಡೋ, ಇದ್ರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು. ಸ್ವೆಟರು, ಸ್ಕಾರ್ಫು, ಟೋಪಿ ಹಾಕೊಳ್ಬೇಕು. ಇಲ್ಲದೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ. ಇದ್ರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೆ? ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ. ಓ, ಹಾಗೇನಿಲ್ಲ. ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ. ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ? ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು. ಸರಿ, ಹಾಗಿದ್ರೆ ನಾವು ಹೊರಡೋಣವಾ ತಾತ? ನನ್ ಮುದ್ದು ಲಕ್ಷ್ಮಿ, ಹೋಗೋಣವಾ ಪುಟ್ಟಿ? ತಾತ, ನಾನಿಲ್ಲಿ 4 ದಿನ ಇರೋದು. ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ. ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ. ಬಾ, ಮೊದಲು ಎಲ್ರನ್ನೂ ಭೇಟಿ ಮಾಡೋಣ. ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ? ಖಂಡಿತ ಹೇಳಿದೀನಿ. ಹೌದಾ? ಏನ್ ಹೇಳಿದಿರಾ ತಾತ? ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದೀಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದೀಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದ್ದೀನಿ. ಒಳ್ಳೇದು. ನೀನು ನನ್ನ ಸರಿಯಾದ ಜೊತೆಗಾರ ತಾತ. ತುಂಬಾ ಧನ್ಯವಾದಗಳು ಪಾರ್ಟ್ನರ್. ನಾನು ನನ್ ಡಿಗ್ರಿ ಮುಗಿಸಿದ್ಮೇಲೆ ನನ್ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ. ಆಗ ನಿನ್ನನ್ನೇ ನನ್ನ PR ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ. ಬಹುಶಃ ಒಂದು ದಿನ ನಾನಿನ್ನ PR ಮ್ಯಾನೇಜರ್ ಆಗ್ಬೋದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು. ಓಹೋ, ಸಂತೋಷವಾಗಿ. ಬನ್ನಿ ತಾತ, ಹೋಗೋಣ. ಹೋಗೋಣ. ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ. ನಿಮ್ ಡ್ರೈವರ್ ಮೇಲೆ ವಿಶ್ವಾಸವಿಡಿ ತಾತ. ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ. ಸರಿ, ಮತ್ತೆ ಕೇಳಿಸ್ಕೋ. ಹಿರಿಯ ನಾಗರಿಕರು ನಾವು ಇಂದು ಎಂದು ಬಾಡದ ಸೊಮವು, ಗುರು ಹಿರಿಯ ನಾಗರಿಕರು ಎಂದು ಸಂಜೆ ಮಲ್ಲಿಗೆ ಹೂವು. ಹಿರಿಯ ನಾಗರಿಕರು ನಾವು ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಆರೋಗ್ಯ ದಯಿಸಿರಿ ಕರುಣಿಸು ಎಂದೇ ಪ್ರಾರ್ಥಿಸಿದೆವು ನಾವಂದೇ. ಸಂಸಾರ ಸಾಗರ ನಾವೆಯು ಒಂದೇ
ಪ್ರಯಾಣವು ಹಿಂದೆ ಮುಂದೆ. ಸೃಷ್ಟೀಶನ ದೃಷ್ಟಿ ಇರಲಿ ಹಿಂದೆ, ತಪವೊಂದೇ ಬೇಡ ಪರನಿಂದೆ. ಗುರು ಹಿರಿಯ ನಾಗರಿಕರು ನಾವು, ಎಂದು ಬಾಡದ ಸುಮವು ನಾವು, ಸಂಜೆ ಮಲ್ಲಿಗೆ ಹೂವು. ದೃಶ್ಯ 2. ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ. ಸರಿ ಪುಟ್ಟಿ, ಪ್ರಾರಂಭಿಸು ಮತ್ತೆ. ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು. ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ರೆ ಅದಕ್ಕೆ ಯಾವತ್ತೂ ತಡ ಅನ್ನೋದಿಲ್ಲ ಅಂತ ನೀನೇ ಹೇಳ್ತಿದ್ದಾನೆ. ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ. ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ. ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ. ಚೆನ್ನಾಗಿದೆ. ಹೆಸರಲ್ಲೇನಿದೆ ರಾಮಣ್ಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು. ಹಾ ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ? ಖಂಡಿತ ತಾತ. ಈಗಾಗ್ಲೇ ನೀವೆಲ್ರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ? ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ? ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ 1 ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ನ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ. ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು. ಆದರೆ ನಮ್ಮ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ. ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವ್ರ್ಯಾರು ನಮ್ಗಾಗಿ 2 ನಿಮಿಷ ಸಹ ಕೊಡಲ್ಲ. ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ. ನಮ್ಮ ಮಕ್ಕಳನ್ನು ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನು ನಾವು ಎದುರಿಸಿದ್ವಿ ತಾನೆ. ಆಗ ಅವರೊಡೆ ನಾವು ಮಾತಾಡೋದೇನಾದ್ರು ನಿಲ್ಲಿಸಿದ್ವಾ? ಇಲ್ಲ ತಾನೆ. ನನ್ನ ಕಣ್ಣಿನ ತೊಂದರೆಗೆ ನನ್ನ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ನ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ. ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ. ನನ್ನ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ. ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ನ ಮೊಣಕಾಲು ಜೋರಾಗಿ ಬಡಿತು. ಪ್ರಾಣ ಹೋಗೋ ಅಷ್ಟು ನೋವಾಯಿತು. ಹೇಳಕ್ಕಾಗದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ನ ಸೊಸೆ ಸಂಜೆ ವಾಪಸ್ ಬಂದ ಮೇಲೇನೆ ನನಗೆ ಕುಡಿಯೋಕೆ 1 ಲೋಟ ನೀರು ಸಿಕ್ಕಿದ್ದು. ಹೇ ರಾಮಣ್ಣ, ಪ್ರೀತಿ ಎಲ್ಲ ನೆನಪಲ್ಲೇ ಇರುತ್ತಪ್ಪ. ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ. ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ? ನಿಮ್ಮ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾಳಲ್ವಾ, ಅದಕ್ಕೆ. ಸರಿಯಾಗಿ ಹೇಳಿದೆ ನೋಡು. ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲ್ಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ. ಏನ್ ಹೇಳ್ತಿದೀಯ ಪುಟಿ? ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ. ಅಲ್ಲ ಪುಟ್ಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ? ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ? ಏನೋ ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗಿಸ್ ಆರಾಮಾಗಿರ್ತಿದ್ದೆ. ನನ್ನ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ. ಜೊತೆಗೆ ನನ್ನ ಕಣ್ಣಿನ ದೃಷ್ಟಿನೂ ಅದು ಕೂಡ ದಿನ ಹಾಳಾಗ್ತಾ ಇದೆ. ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು. ಏನ್ ಪುಟ್ಟಿ, ನಾನು ನನ್ನ ಮಗನ ನಂಬರು ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇರ್ಲಿ ತಾತ, ಈಗ
ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ. ಹೋ, ಹಾಗಾದ್ರೆ ಆ ನಂಬರಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟಿ? ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ. ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 1457ಕ್ಕೆ ಡಯಲ್ ಮಾಡಿ. ಏನಮ್ಮ ಪುಟ್ಟಿ, 1457? ಹೌದು, 1457. ಇದು ಹಿರಿಯರ ಸಹಾಯವಾಣಿ. ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ನ ಕಣ್ಗಳು ಸರಿ ಹೋಗ್ಬಿಡುತ್ತಾ? ಹೌದು. ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ? ಖಂಡಿತವಾಗ್ಲೂ ಹೌದು. ಹಾಗಾದ್ರೆ ಪುಟ್ಟಿ, ಇದು ನನ್ನ DL ನವೀಕರಿಸತ್ತಾ? ಹೌದು. ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿಯಾಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ? ಹೌದೌದು. ನಿಜವಾಗಿಯೂ? ನಿಜವಾಗಿಯೂ? ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ? ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ. ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ. ಮ್ಯಾಜಿಕ್ಕಾ? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ. ನಾವಿದಕ್ಕೆ ದುಡ್ಡು ಹೇಗೆ ಕೊಡೋದು? ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನೂ ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ. ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡ್ಬೋದು, ಮತ್ತೆ ಇದಕ್ಕೆ ಏನು ದುಡ್ಡು ಕೊಡ್ಬೇಕಾಗಿಲ್ಲ ತಾನೇ? ಹೌದು, ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ. ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದು ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಯಾವ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವ್ರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವೃದ್ಧಾಪ್ಯ ಪಿಂಚಣಿ, ಓಲ್ಡ್ ಏಜ್ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಸ್ಮೆಂಟ್, ಹೊಡೆಯೋದು, ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ನಲ್ಲಿ ಇದ್ರೆ ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಹಾಗಾದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ? ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ. ರಾಮಣ್ಣ, ನಿನಗೆ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದು ವಿಷಯ ನಿಂಗೆ ಇದ್ದೇ ಇರುತ್ತೆ. ಇರೋಣ, ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು? ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನಿನ್ನ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ. ಏ, ತಮಾಷೆ ಮಾಡಬೇಡ. ಹಾಗಾದ್ರೆ ನಾನು ಕೀಟ್ಲೆನೂ ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು. ಇನ್ನೇನ್ ಮಾಡ್ಬೋದು ಅಂತ ನೀನೇ ಹೇಳಪ್ಪ. ಪ್ರಶ್ನೆಗಳನ್ನ ಕೇಳ್ಬೋದು ಅಂಕಲ್, ಕೇಳಿ. ನಿಮಗೇನ್ ಅನುಮಾನ? ಏ ಪುಟ್ಟಿ,
ನಾವು ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ 1 ಒತ್ತಿ, ಅದಕ್ಕಾಗಿ 2 ಒತ್ತಿ ಅಂತ ಆವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡೋಕ್ಕೆ ಸಾಧ್ಯ ಆಗದೇನೂ ಇರ್ಬೋದು. ಸ್ವಲ್ಪ ಸಮಾಧಾನ. ನಮ್ಮ ಥರನೇ ಭಾಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದರೂ ಒಬ್ರು ಮಾತಾಡ್ತಾರೆ. ನಮ್ಮ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳ್ತಾರೆ ಅಂತ. ಅಂಕಲ್, ಈಗ್ಲೇ ಕರೆ ಮಾಡಿ ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ. ಹೌದು, ಇದು ಒಳ್ಳೆ ಉಪಾಯ. ಕರೆ ಮಾಡಿ ಹಾಗಿದ್ರೆ. ನಾನಾ? ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ನ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳು. ಅಕ್ಕ, ನೀವು ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ. ರಮಣ, ಯಾಕಿಷ್ಟು ನಾಚಿಕೆ ಪಟ್ಕತೀಯಾ? ಸರಿ ಇರ್ಲಿ ಅಕ್ಕ, ನೀವೇ ಮೊದಲು ಕರೆ ಮಾಡಿ. ಹಾ, ನಾನಾ? ಆದ್ರೆ ನಾನು ಏನು ಹೇಳ್ಕೊಳ್ಳಿ? ಪರಿಚಯನೇ ಇಲ್ಲದೆ ಇರೋರ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ? ಲಕ್ಷ್ಮೀ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ. ಆದರೆ ಅದು ನಿಜವಾಗಿ ಬಳಸೋ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನಿಸುತ್ತೆ. ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು. ಆಗ ಎಲ್ರಿಗೂ ಇದರ ಬಳಕೆ ಆಗುತ್ತೆ. ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ. ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು. ನನ್ನ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರ್ಬೋದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ಕಾಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ. ನೀವು ಹೇಳೋದು ಸರಿ. ಇದ್ರ ಬಗ್ಗೆ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು. ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ. ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ. ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲ್ಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರ್ಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ. ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡ್ ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂಥ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ.
ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳುತ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ. ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದೋನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೋಡ್ತಿದ್ಯಾ ಅಂತ ಕೇಳಿದಾಗ ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೇ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು, ನಿಧಿನ? ಹೌದು, 1 ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ, ಸರಿಯಾಗಿ ಹೇಳು, ಎಷ್ಟು ನಾಣ್ಯಗಳಿವೆ? ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000ನಾ? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಪಟ್ಟೆ 1 ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, 1 ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ 1 ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1,000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ ಇದನ್ ಕೇಳ್ದಂತ ಮಲ್ಲಪ್ಪ 1 ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದಾನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನಿಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾನ್ ನಿನಗೆ 5,000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತ ಮಲ್ಲಪ್ಪ ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಚಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೇ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ. ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಲಲ್ಲಿ ವಾಸ ಮಾಡ್ತಿದ್ದೀನಿ. ಈಗ ನನಗೆ ಮದ್ವೆ ಆಗಿದೆ. ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ
ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೊ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತ್ತಿನ ವ್ಯಕ್ತಿಯಾಗಿದ್ಯಾ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ. ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ. ಹೌದಾ? ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ. ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸಿದಂತೆನೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳಿದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ, ನನ್ ಸೊಸೆಗ್ ಬೇಜಾರಾಗತ್ತೆ, ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರೂ ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೇ ಇರ್ತೀವಿ, ಅಲ್ರೇನ್ರಪ್ಪ? ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದ್ದಷ್ಟೇ. ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ, ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ. ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ರಿ, ಅದಕ್ಕಾಗಿ 2 ಒತ್ರಿ ಅಂತ ಹೇಳಲ್ಲ ತಾನೆ? ಪ್ರಿಯ ಕೆಳುಗರೆ, ಇದುವರೆಗೂ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮವಾದ ಅಟಲ್ ವಯೋ ಅಭ್ಯುದಯ ಯೋಜನೆ ಕುರಿತ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕ ಸಹಾಯವಾಣಿ 14567 ಕುರಿತು ಕೇಳಿದಿರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮ್ಮ ಹಿರಿಯರು ನಮ್ಮ ಗೌರವ ವಿಶೇಷ ಸರಣಿ ಕಾರ್ಯಕ್ರಮ. ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ JSS ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರವು ಅರ್ಪಿಸುತ್ತಿರುವ ವಿಶೇಷ ಸರಣಿ. ಕೇಳಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಪ್ರತಿ ಗುರುವಾರ ಮತ್ತು ಶನಿವಾರ ಸಂಜೆ 5 ಗಂಟೆಗೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ.